ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಶತಿ ಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಓಂ ಬೃಹಸ್ಪತೆ ಅತಿಗದರ್ಯೋ ಅರ್ಹಾದ್ದಿಮದ್ವಿಭಾತೆ ಕೃತಮಜ್ಜನೇಷು ಯದ್ದೀದಯಚ್ಛವಸರ್ತ ಪ್ರಜಾದತಸ್ಮಾಸು ದ್ರವಿಣಂಥೇ ಹಿ ಚಿತ್ರಂ. ಓಂ ಗುರುಭ್ಯೋ ನಮಃ. ಕರ್ಕಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ನಮ್ಮ ಚಾನಲ್ ಬಂದಿರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಾಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೂ ಸಹ ಈ ವಿಡಿಯೋ ಕಡ್ಡಾಯವಾಗಿ ರೀಚ್ ಆಗಬೇಕು, ಅವ್ರಿಗೆ ಸಿಗಬೇಕು, ಅವ್ರಿಗೆ ಗೊತ್ತಾಗಬೇಕು. ಅಂತಹ ಪ್ರಮುಖವಾದಂಥ ವಿಚಾರ, ತುಂಬ ಉಪಯೋಗಕ್ಕೆ ಬರ್ತಕ್ಕಂಥ ವಿಚಾರವನ್ನೇ ನಾನು ಇವಾಗ ಹೇಳಲಿದ್ದೇನೆ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ನ ಫಾಲೋ ಮಾಡೋಕ್ಕೆ ದಯವಿಟ್ಟು ಮರಿಬೇಡಿ. ಏನಂತಂದರೆ, ಕರ್ಕಾಟಕ ರಾಶಿಯವರಿಗೆ ಗುರುಬಲ. ಹೌದಲ್ಲ ಗುರುಳೆ, ಗುರುಬಲ ಇದೆ ಅಂತಂದರೆ ನೀವು ವಿಡಿಯೋನೂ ಮಾಡಿದ್ದೀರಾ, ಆಗಲಿ, ಒಳ್ಳೇದಾಗಲಿ. ಆದರೆ ಏನು ಪ್ರಯೋಜನ ಇಲ್ಲ ಗುರುಳೆ, ನೀವು ಯಾಕೋ ಗುರುಬಲ ಗುರುಬಲ ಅಂತ ಹೇಳಿದ್ರೆ ಬಿಟ್ಟರೆ ನಮಗೇನು ಅದು ಅನುಭವಕ್ಕೆ ಬರ್ತಾ ಇಲ್ಲ ಅಲ್ವಾ? ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗುರುಬಲ ಗುರುಬಲ ಅಂತ ನೀವು ಹೇಳ್ತೀರಾ, ಇಲ್ಲಿ ನೋಡಿದ್ರೆ ಯಾವ ಗುರುಬಲ ಏನೂ ಕೆಲಸನೇ ಮಾಡ್ತಾ ಇಲ್ಲ ನಿಮ್ಗೆ ಅನ್ನಿಸ್ತಾ ಇರ್ತದೆ. ಸಹಜ, ಸ್ವಾಭಾವಿಕ. ಯಾಕೆ ಅಂತಂದರೆ ಗುರುಬಲ ನಿಮಗಿದ್ದರೂ ಸಹ ಅಷ್ಟಮ ಶನಿ ಕೂಡ ಇದೆ ನಿಮಗೆ. ಸೊ ಅಷ್ಟಮ ಶನಿಯಿಂದ ಸಮಸ್ಯೆ ಆದರೆ ಗುರುವಿನಿಂದ ರಕ್ಷಣೆ, ಅಷ್ಟಮ ಶನಿಯಿಂದ ಸಮಸ್ಯೆ ಗುರುವಿನಿಂದ ರಕ್ಷಣೆ. ಅದೇನಾಗುತ್ತೆ, ಒಬ್ರು ಹೊಡೆಯೋರು ಒಬ್ರು ಕಾಪಾಡೋರು, ಒಬ್ರು ಹೊಡೆಯೋರು ಒಬ್ರು ಕಾಪಾಡೋರು ಅನ್ನೋ ಥರ ಆಗ್ಬಿಟ್ಟಿದೆ. ಆದರೂ ಒಂಚೂರು ಇಲ್ಲೂ ತಿನ್ಬೇಕಲ್ವ ಬಹಳಷ್ಟು. ಆದರೆ ಗುರು ನಿಮ್ಮನ್ನು ಕಾಪಾಡ್ತಾ ಇದ್ದಾನೆ, ನಿಮಗದು ಅನುಭವಕ್ಕೆ ಬರ್ತಾ ಇಲ್ಲ ಕೆಲವಿಷ್ಟು. ಅಂದರೆ ಹಲವಾರು ಜನಕ್ಕೆ ನನಗೆ ಗುರುಬಲ ಇರೋದರಿಂದ ನಾನು ಇವಾಗ ತಿಷ್ಟಾರೋ ಇದ್ದೀನಿ, ಇಲ್ಲಾಂದ್ರೆ ಅಷ್ಟಮ ಶನಿ ನೀನು ಏನಾಗ್ಬಿಡ್ತಿದ್ನೋ ಅನ್ನುವ ವಿಚಾರವೇ ಬಹಳಷ್ಟು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಬಹಳಷ್ಟು ಕರ್ಕಾಟಕ ರಾಶಿಯವರಿಗೆ ಇದು ಜ್ಞಾನ ಇಲ್ಲ, ಅಂದರೆ ಗೊತ್ತಿಲ್ಲ ಅವರಿಗೆ. ಅಂದರೆ ಅಷ್ಟಮ ಶನಿಯಲ್ಲಿ ನೀವು ಈಗ ಏನು ಕಷ್ಟಪಡ್ತಿದ್ದೀರಲ್ಲ, ಇದರ ಇನ್ನೂ 10 ಪಟ್ಟಷ್ಟು ಆಳದಲ್ಲಿ ಬಿದ್ದೋಗೋ ಸಾಧ್ಯತೆ ಇತ್ತು. ಆದರೆ ಗುರು ಎತ್ತಿ ಹಿಡಿದಿದ್ದಾನೆ. ಗುರು ದೋಷಾನ್ ಲಕ್ಷಾನ್ ಪ್ರಹರಂತಿ. 1,00,000 ದೋಷ ಇದ್ದರೂ ಗುರುಗ್ರಹ ಆ ದೋಷಗಳನ್ನು ಪರಿಹಾರ ಮಾಡ್ತಾನಂತ ಗುರು. ನಾನು ನಮ್ಮ ಗುರುಗಳು ನಾನು ಅಧ್ಯಯನ ಮಾಡಬೇಕಾದ್ರೆ ನಮ್ಮ ಗುರುಗಳ ಹತ್ರ ನಾನು ಮಾತುಕತೆ ಮಾಡಬೇಕಾದ್ರೆ ನಮ್ಮ ಗುರುಗಳು ನಾನು ಯಾವುದೋ ಒಂದು ದೋಷ ಅನ್ನು ಹೇಳಬೇಕಾದ್ರೆ ಅದಕ್ಕೆ ಗುರು ದೃಷ್ಟಿ ಇದೆ, ದೋಷ ಪರಿಹಾರ ಅಂತಂದರೂ ಸಹ ನಾನಿಲ್ಲ, ಇನ್ನೂ ಅದೊಂದು ದೋಷ ಇದೆ, ಇದೊಂದು ದೋಷ ಇದೆ ಅಂತಂದು 2-3 ಹೇಳಿದೆ. ಸಡನ್ನಾಗಿ ನಮ್ಮ ಗುರುಗಳು ಹೌದಾ ಆಯ್ತು ಹೇಳಿ, ಇನ್ನೂ ಹೇಳಿ ಅಂತ ಹಿಂಗೆ ಎಣಿಸ್ಲಿಕ್ಕೆ ಶುರು ಮಾಡೋದು. ಒಂದು 2-3 ಹೇಳಿದೆ ಅಷ್ಟೇ ಅಲ್ಲ, ಇನ್ನೂ ಹೇಳು, ಇನ್ನೂ ಎಷ್ಟು ಹೇಳಬೇಕು, ಇಲ್ಲ ತುಂಬ ಹೇಳಬೇಕು, ಇನ್ನೂ 99,994-95 ಕಾರಣ ಹೇಳಬೇಕು, ನೀನು ಪ್ರಾಬ್ಲಮ್ಸ್ ಹೇಳಬೇಕು ಅಂದರೆ ಅಷ್ಟು ದೋಷಗಳು ಹೇಳಬೇಕು. ಅದೇ ದೋಷಾನ್ ಲಕ್ಷಾನ್ ಪ್ರಹರಂತೆ. 1,00,000 ದೋಷ ಇದ್ದರೂ ಪರಿಹಾರ ಮಾಡ್ತಾನೆ ಗುರು. ಅಂಥದ್ದು ನೀನು 3-4 ಹೇಳಿದ್ರೆ ಹೆಂಗೆ ಅಂತ ಕೇಳಿದ್ರು. ಸೊ ಅಂದರೆ ಆ ಗುರು ದೃಷ್ಟಿ ಅಷ್ಟು ಅದ್ಭುತವಾದ ಬಲ, ಗುರುಬಲ, ಗುರುದೃಷ್ಟಿ, ಅದು ಗುರುವಿನ ಶಕ್ತಿ ಅದು. ಅದರಿಂದ ಅಷ್ಟಮ ಶನಿಯಿಂದಲೂ ಸಹ ನಿಮ್ಮನ್ನು ಕಾಪಾಡಿದ್ದಾನೆ. ಸೊ ಆದರೂ ಸಹ ಈಗ ಏನಾಗುತ್ತೆ, ಗಾಡಿ ಓಡಿಸ್ಬೇಕಾದ್ರೆ ನೀವು ಹೆಲ್ಮೆಟ್ ಹಾಕ್ಕೊಂಡಿರ್ತೀರ, ಎಲ್ಲ ಹಾಕ್ಕೊಂಡಿದ್ರು ಸಹ ಏನಾದ್ರು ಸ್ಕಿಡ್ ಆಗಿ ಬಿದ್ದರೆ ಗಾಯಗಳಾಗೋದು ಹಾಗೇ ಆಗುತ್ತಲ್ವಾ. ಏನೇನು ಜೀವ ಹೋಗೋದಿಲ್ಲ ಅಷ್ಟೇ, ಬಿಟ್ಟರೆ ಗಾಯಗಳಾಗೋದೆಲ್ಲ ಹಾಗೇ ಆಗುತ್ತೆ. ಸೊ ಆ ತರಹ ಅಷ್ಟಮ ಶನಿಯಿಂದ ಸ್ವಲ್ಪ ಸಮಸ್ಯೆಗಳಿರುತ್ತೆ. ಗುರುವಿನ ಆರಾಧನೆ ಸಾಕಾಗಲಿ ಅಂದರೆ ಇನ್ನೂ ಜಾಸ್ತಿ ಮಾಡ್ಕೊಳ್ಬೇಕು. ಈಗ ಗುರುಬಲ ಇದ್ದರೂ ಗುರುಗಳೇ ನಮ್ಮ ವಿವಾಹದಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಗುರುಬಲ ಇದೆ ಅಂತ ನೀವು ಹೇಳ್ತೀರಾ, ಏನೋ ಮದುವೆನೇ ಆಗ್ತಾ ಇಲ್ಲ. ಗುರುಬಲ ಇದೆ ಅಂತ ನೀವು ಹೇಳ್ತೀರಾ, ಮದುವೆ ಆಗೋಗಿದೆ, ಗಂಡ ಹೆಂಡತಿ ಫುಲ್ ಜಗಳ, ಸಂತಾನಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರೂ ಆಗ್ತಾ ಇಲ್ಲ. ಗುರುಬಲ ಇದೆ ಅಂತ ನೀವು ಹೇಳ್ತೀರಾ, ಉದ್ಯೋಗ ಸಿಗ್ತಾ ಇಲ್ಲ, ಉದ್ಯೋಗದಲ್ಲಿ ಸಿಕ್ಕಿದ್ರೂ ಸಹ ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಉದ್ಯೋಗದಲ್ಲಿ ನಿತ್ಯ ಜಗಳ ಮನಸ್ತಾಪಗಳು. ನೀವು ಗುರುಬಲ ಇದೆ ಅಂತ ಹೇಳ್ತೀರಾ, ಇಲ್ಲಿ ವ್ಯಾಪಾರ ವ್ಯವಹಾರ ಯಾವುದು ಸರಿ ಇಲ್ಲ. ಗುರುಬಲ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, ನನಗೆ ಯಾವುದೂ ಆರೋಗ್ಯ ಸರಿ ಇಲ್ಲ. ಗುರುಬಲ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, ನನಗೆ ಯಾವುದೇ ರೀತಿಯಲ್ಲಿ ನಾನು ಅನ್ಕೊಂಡಿದ್ದ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಕೋರ್ಟು ಕಚೇರಿಯಲ್ಲಿ ಜಯ ಸಿಗ್ತಾ ಇಲ್ಲ. ಗುರುಬಲ ಗುರುಬಲ ಅಂತ ನೀವು ಹೇಳ್ತೀರಾ, ನಂಗೆ ಯಾವುದು ಅನುಭವಕ್ಕೆ ಬರ್ತಾ ಇಲ್ಲ. ಇದೆಲ್ಲ ಅಷ್ಟಮ ಶನಿಯಿಂದ ಪರ್ಸೆಂಟೇಜ್ ಕಡಿಮೆ ಆಗಿದೆ. ನಿಮಗೆ ಇನ್ನೂ ಜಾಸ್ತಿ ಗುರುವಿನ ಬಲ ಇನ್ನೂ ಜಾಸ್ತಿ ಬೇಕು ಅಂದರೆ ಏನು ಮಾಡಬೇಕು, ಗುರುವಿನ ಆರಾಧನೆ ಇನ್ನೂ ಜಾಸ್ತಿ ಮಾಡಬೇಕು.
ನೀವೆಷ್ಟು ಜಾಸ್ತಿ ಗುರುವಿನ ಆರಾಧನೆ ಮಾಡ್ತೀರೋ ಅಷ್ಟು ಜಾಸ್ತಿ ಗುರುವು ನಿಮಗೆ ಲಾಭದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಗುರು ಪಂಚಮವನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ನೀವು ಎಷ್ಟು ಯಾವ ಕೆಲಸಗಳ ಕೈ ಹಾಕಿದಿರೋ ಅದೆಲ್ಲ ಅಷ್ಟಮ ಶನಿಯಿಂದ ನಿಂತು ಹೋಗಿದ್ರೆ ಗುರುಬಲ ಅದನ್ನು ರಪ್ ಅಂತ ಅದನ್ನು ಎತ್ತಿ ನಿಮಗೆ ಅನುಕೂಲ ಮಾಡಿಕೊಡ್ತದೆ. ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಡೋದು ಗುರುಗ್ರಹ, ನಿಮ್ಮ ಸಾಲಗಳನ್ನು ತೀರಿಸ್ಕೊಡೋದು ಗುರುಗ್ರಹ, ಅಥವಾ ನಿಮ್ಮನ್ನು ಸಾಲದಲ್ಲಿ ದುಡೋದು ಗುರುಗ್ರಹನೇ ಆಗ್ಬಿಡುತ್ತೆ ಗುರು ಆರಾಧನೆ ಇಲ್ಲದೆ ಹೋದರೆ. ನಿಮಗೆ ಪಿತ್ರಾರ್ಜಿತ ಆಸ್ತಿಯನ್ನು ಕೊಡ್ತಕ್ಕಂಥವನು ಗುರುಗ್ರಹ, ನಿಮಗೆ ಏನೋ ನಿಮ್ಮ ತಂದೆಯವರೊಟ್ಟಿಗೆ ನಿಮಗೆ ಒಳ್ಳೆಯ ಬಾಂಧವ್ಯಗಳನ್ನು ಕೊಡ್ತಕ್ಕಂಥವನು ಗುರುಗ್ರಹ. ಸೊ ಇದೆಲ್ಲವೂ ಸಹ ನಿಮಗೆ ಗುರುವಿನ ಆರಾಧನೆಯಿಂದಲೇ ಆಗ್ತಕ್ಕಂಥದ್ದು. ಸೊ ನೀವು ಗುರುವನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ದಯವಿಟ್ಟು ಹೇಳ್ತೇನೆ, ಗುರುವಿನ ಆರಾಧನೆಯನ್ನು ಮಾಡಿಕೊಂಡ್ರೆ ನಿಮ್ಮ ಹಲವಾರು ಸಮಸ್ಯೆಗಳು ಪರಿಹಾರವಾಗಲಿದೆ. ಕರ್ಕಾಟಕ ರಾಶಿಯವರು ಅಂದರೆ ಆ ಗುರು ಬಲವನ್ನು ಬಳಸ್ಕೊಳ್ಬೇಕು. ನೀವು ಭಾಗ್ಯಾಧಿಪತಿ ಲಾಭದಲ್ಲಿದ್ದಾನಲ್ವೇ, ನೀವು ಯಾವುದೇ ರೀತಿ ನೀವು ಬಿಸ್ನೆಸ್ ಮಾಡ್ತಾ ಇರಿ, ಶೇರ್ ಮಾರ್ಕೆಟ್ ಮಾಡ್ತಾ ಇರಿ, ಅಥವಾ ಆ್ಯಕ್ಚುಲಿ ನೀವು ಮಾಡಬಾರ್ದು. ಅಷ್ಟಮ ಶನಿ ಇದ್ದವ್ರು ಯಾರು ಶೇರ್ ಮಾರ್ಕೆಟ್ ಕಡೆ ಹೋಗಬಾರ್ದು, ಅಷ್ಟಮ ಶನಿ ಇದ್ದವ್ರು ಯಾರು ಬಿಸ್ನೆಸ್ ಮಾಡಬಾರ್ದು. ಬಟ್ ಅದೇ ವೃತ್ತಿಯಾಗಿ ನಡ್ಸ್ಕೊಂಡು ಬಂದುಬಿಟ್ಟಿದ್ದೀರಾ. ಬಟ್ ನಿಮ್ಗೆ ಏನೋ ಒಂದು ಅಳಿ ಉಳಿವಿನ ಪ್ರಶ್ನೆ ಅಂದರೂ ನಿಮ್ಮನ್ನು ಉಳಿಸ್ತಕ್ಕಂಥದ್ದು ಗುರುಗ್ರಹನೇ ಆಗಿರ್ತಾನೆ. ನೀವು ಏನೇ ಮಾಡಿ ನಿಮಗೆ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥವನು ಗುರುಗ್ರಹನೇ ಆಗಿರ್ತಾನೆ. ಸೊ ಆದ್ದರಿಂದ ಕಡ್ಡಾಯವಾಗಿ ಗುರುಗ್ರಹದ ಆರಾಧನೆ ಮಾಡಬೇಕು. ನೀವು ಮಾಡಿಕೊಂಡ್ರೆ ತುಂಬ ಲಾಭ ಇದೆ, ಬಹಳಷ್ಟು ಲಾಭ ಇದೆ. ವ್ಯಾಪಾರ ಲಾಭ, ಆರೋಗ್ಯ ಲಾಭ, ಪಿತ್ರಾರ್ಜಿತ ಆಸ್ತಿಯ ಲಾಭ, ವಿವಾಹ ಲಾಭ, ಎಲ್ಲ ರೀತಿಯಲ್ಲಿ ಲಾಭಗಳಿದೆ ನಿಮಗೆ. ಸಾಲಾದಿ ವಿಚಾರಗಳಲ್ಲಿ ಪರಿಹಾರ, ಸಾಲ ಚಿಂತೆ ಎಲ್ಲ ಪರಿಹಾರ. ಸೊ ಅದರಿಂದ ಇದು ಬಹಳ ಮುಖ್ಯವಾಗಿ ಗುರುವಿನ ಆರಾಧನೆಯನ್ನು ಮಾಡಬೇಕು. ಆ ವಿಶೇಷ ಗುರು ಆರಾಧನೆ ಏನಪ್ಪ ಅಂದರೆ, ವಿಶೇಷವಾದಂತಹ ಪರಿಹಾರ ಏನಪ್ಪ ಅಂತಂದರೆ, ನಾನು ನಿಮಗೊಂದು ತಾರೀಖನ್ನು ಹೇಳುತ್ತೇನೆ. ಅವತ್ತಿನ ದಿನವೇ ನಾನೀಗ ಮುಂದೆ ಹೇಳುವಂತಹ ಪರಿಹಾರವನ್ನು ಮಾಡಬೇಕು. ತುಂಬ ಪವರ್ಫುಲ್ ದಿವಸ ಯಾವತ್ತದು ಅಂತಂದರೆ ಜುಲೈ 21ನೇ ತಾರೀಕು ಭಾನುವಾರದ ದಿವಸ. ಅವತ್ತು ಆಷಾಢ ಮಾಸದ ಹುಣ್ಣಿಮೆ. ಅವತ್ತಿನ ದಿವಸವನ್ನು ನಾವು ಗುರುಪೂರ್ಣಿಮೆ ಅಂತ ಕರಿತೀವಿ. ಸೊ ಏನು ನಮಗೆ ಮಠಗಳಲ್ಲಿ ಪೀಠಾಧಿಪತಿಗಳೆಲ್ಲ ಏನು ಚಾತುರ್ಮಾಸ್ಯ ವ್ರತವನ್ನು ಆರಂಭ ಮಾಡುವಂತಹ ದಿವಸ. ಬಹಳ ಪವರ್ಫುಲ್ ಆಗಿರತಕ್ಕಂಥ ಗುರುಪೂರ್ಣಿಮೆಯ ದಿವಸ ಜುಲೈ 21ನೇ ತಾರೀಕು ಭಾನುವಾರ. ಅವತ್ತಿನ ದಿವಸವೇ ಮಾಡಬೇಕು ಈ ಒಂದು ನಾನು ಹೇಳದಂಥ ಪರಿಹಾರವನ್ನು. ಈ ಡೇಟ್ನ ನೆನಪಿಟ್ಕೊಂಬಿಡಿ. ನೀವು ಏನು ಮಾಡಬೇಕು ಅವತ್ತು? ಪಕ್ಕ ಅವತ್ತಿನ ದಿವಸ ನೀವು ಸ್ಟಾರ್ಟಿಂಗಿಂದ ಹೇಳ್ತೀನಿ, ಅವತ್ತು ಬೆಳಗ್ಗೆ ಬೇಗ ಏಳಬೇಕು, ಆಯಿತಾ? ಎದ್ದವರು ಅವತ್ತಿನ ಇಡೀ ದಿನ ನೀವು ದಯವಿಟ್ಟು ನಾನ್ ವೆಜ್ ತಿನ್ನಬೇಡಿ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಡಿ ಅವತ್ತಿನ ದಿವಸಕ್ಕೆ, ಆಯಿತಾ? ಮೂರನೇದಾಗಿ ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಮನೆ ಹತ್ತಿರದಲ್ಲಿ ತಿಂಡಿ ತಿನ್ನೋಗಿನ ಮುಂಚೆ ಸ್ನಾನ ಮಾಡಿದ್ರೆ ಕಾಫಿ ಟೀ ಕೂಡ ಕುಡಿಬೇಡಿ. ಡೈರೆಕ್ಟಾಗಿ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ಮನೆ ಹತ್ತಿರದಲ್ಲಿರ್ತಕ್ಕಂಥ ದತ್ತಾತ್ರೇಯರ ದೇವಸ್ಥಾನ ಅಥವಾ ರಾಘವೇಂದ್ರ ಸ್ವಾಮಿಗಳ ರಾಘವೇಂದ್ರ ಸ್ವಾಮಿ ಮಠ ಇರುತ್ತಲ್ಲ ಮನೆ ಹತ್ರ, ಅದಾದರೂ ಪರವಾಗಿಲ್ಲ. ಅಥವಾ ಯಾವುದೇ ದೇವಸ್ಥಾನವಾಗಿರಲಿ ನವಗ್ರಹ ಇದ್ದೇ ಇರುತ್ತಲ್ವ, ಅಲ್ಲಿಗೆ ಹೋಗಬೇಕು. ಹೋಗಿ ಅಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು. 28 ಪ್ರದಕ್ಷಿಣೆ. ಗುರುಗ್ರಹ ಸಂಪೂರ್ಣ ಅನುಗ್ರಹ ಸಿಗ್ತದೆ. 28 ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಬೇಕು, ಅದಾಯ್ತಲ್ವಾ? ಅದ್ರ ಜೊತೆಗೆ ಇನ್ನೇನು ಮಾಡಬಹುದು? ಫಲಪಂಚಾಮೃತ ಅಭಿಷೇಕ ದತ್ತಾತ್ರೇಯರಿಗಾಗಿರಬಹುದು, ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕಾಗಿರಬಹುದು, ಅಥವಾ ನವಗ್ರಹಗಳಲ್ಲಿ ಗುರುಗ್ರಹ ಅಂದರೆ ಮಧ್ಯದಲ್ಲಿ ಸೂರ್ಯ ಇದ್ದಾನೆ ಅಂದರೆ ಸೂರ್ಯನ ಎಡಭಾಗದಲ್ಲಿ ಮಧ್ಯದಲ್ಲಿ ಬುಧನ ಪಕ್ಕದಲ್ಲಿರ್ತಕ್ಕಂಥವನೇ ದೇವಮೂಲೆಯಲ್ಲಿರ್ತಕ್ಕಂಥದ್ದೇ ಗುರುಗ್ರಹ. ಸೊ ಆ ಗುರುಗ್ರಹಕ್ಕೆ ಫಲಪಂಚಾಮೃತ ಅಭಿಷೇಕ ಮಾಡಿಸಬಹುದು. ಮಾಡಿಸಿ ನಾನು ಕೇಳಿದ್ರೆ, ಆಮೇಲೆ ಅರಿಶಿನ ಬಣ್ಣದ ಹೂನಲ್ಲಿ ಅರ್ಚನೆ. ಅವತ್ತಿನ ದಿವಸವೇ, ಬೇಕಾದ್ರೆ ಹಿಂದಿನ ದಿವಸವೇ ತಂದಿಟ್ಕೊಂಡ್ರೂ ಪರವಾಗಿಲ್ಲ, ಒಂದು ಅರಿಶಿನ ಬಣ್ಣದ 1 ಮೀಟ್ರಷ್ಟು ಬಟ್ಟೆ ತಂದಿಟ್ಕೊಳ್ಳಿ, ಒಂದು 3 kg ಕಡಲೆಕಾಳು ತಂದಿಟ್ಕೊಳ್ಳಿ, 3 kg. ಅದನ್ನು ಗಂಟು ಕಟ್ಟಿ ವಿಳಿದೆರಡಕ್ಕೆ ದಕ್ಷಿಣೆ ಸಹಿತ ಅವತ್ತಿನ ದಿವಸ ಬೆಳಗ್ಗೆ 21ನೇ ತಾರೀಕು ಭಾನುವಾರ ಬೆಳಗ್ಗೆ ಅದನ್ನು ದಾನ ಮಾಡಿ ದಯವಿಟ್ಟು. ಅವತ್ತಿನ ದಿವಸ ನನಗೊಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ ವಿಡಿಯೋ ಎಂಡಲ್ಲಿ. ಆ ಮಂತ್ರವನ್ನು ರಿಪೀಟೆಡ್ ಆಗಿ ನಾನು ಬರ್ಕೊಡೋಕ್ಕೂ ಆಗಲ್ಲ, ಡಿಸ್ಕ್ರಿಪ್ಷನ್ ಆಗಲ್ಲ, ಯಾಕಂದರೆ ಅದು ವೇದ ಮಂತ್ರ. ಅದು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಬೇಕು ಆ ಮಂತ್ರನ, ಅಷ್ಟೇ. ಅದನ್ನು ಕೇಳಿಸ್ಕೊಳ್ಳಿ. ಇಲ್ಲ ಬರೆದು ಹೇಳುವಂತಹದ್ದೇ ಮಂತ್ರ ಬೇಕಾ? ಅದಕ್ಕೆ ಇನ್ನೊಂದು ಮಂತ್ರ ಇದೆ. ಇನ್ನೊಂದು ಮಂತ್ರ ಏನಪ್ಪಾ ಅಂದರೆ, ಅತ್ರಿಪುತ್ರೋ ಮಹಾತೇಜೋ ದತ್ತಾತ್ರೇಯೋ ಮಹಾಮುನಿ ತಸ್ಯ ಸ್ಮರಣ ಮಾತ್ರೇಣ ಸರ್ವಪಾಪೈ ಪ್ರಮುಚ್ಯತೆ. ಇದು ವಿಶೇಷವಾದ ಮಂತ್ರ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಹ ಹಾಕಿರ್ತೇನೆ. ಇದು ವಿಶೇಷವಾದ ಯಂತ್ರವೂ ಸಹ ಇದೆ. ಇದರ ಬಗ್ಗೆನೂ ಸಹ ನಿಮಗೆ ಹೇಳ್ತಾನೆ. ಇದಕ್ಕಿಂತ ಮುಂಚಿತವಾಗಿ
ಈ ಮಂತ್ರ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ನಿಮಗೆ. ಆ ಮಂತ್ರವನ್ನು ಬೇಕಾದ್ರೆ ಒಂದು 54 ಸಲನೋ 108 ಸಲನೋ ಬರಿಬಹುದು, ಅಥವಾ ನೀವೇ ಜಪ ಮಾಡ್ಕೊಳ್ಬಹುದು. ಇಲ್ಲ ಬರೀ ಕೇಳಿಸ್ಕೊಳ್ಳೋದಾದರೆ ಈ ವಿಡಿಯೋ ಎಂಡಲ್ಲಿ ನಾನೊಂದು ವಿಶೇಷವಾದ ಗುರುವಿನ ಮಂತ್ರವನ್ನು ಹೇಳ್ತಾನೆ, ವೇದ ಮಂತ್ರ. ನಾನು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಬೋದು. ನನ್ನ ಕೇಳಿದ್ರೆ ಆವತ್ತಿನ ದಿವಸ ನಿಮಗೆ ರಜೆ ಹಾಕಾದರೂ ಪರವಾಗಿಲ್ಲ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ರಜೆ ಹಾಕಿದ್ರೂ ಪರವಾಗಿಲ್ಲ, ಗಾಣಗಾಪುರಕ್ಕೆ ಹೋಗಿ ಬನ್ನಿ. ರಜೆ ಹಾಕಿದ್ರೂ ಪರವಾಗಿಲ್ಲ, ಸಾಗರ ಏನಾದ್ರು ನಿಮಗೆ ಗೊತ್ತಿದ್ರೆ ಅಲ್ಲಿ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ಅದಕ್ಕೆ ಹೋಗಿ ಬನ್ನಿ. ಇಲ್ಲ ಶೃಂಗೇರಿನೋ ರಾಮಚಂದ್ರಾಪುರ ಮಠವೋ ಅಥವಾ ಸ್ವರ್ಣವಳ್ಳಿ ಮಠವೋ ಅಥವಾ ನಿಮ್ದು ಯಾವ ಮಠ ಇದೆ, ಯಾವುದು ಗುರುಗಳಿದ್ದಾರೆ, ಉತ್ತರ ಕರ್ನಾಟಕದಲ್ಲಿ ನಿಮ್ದು ಯಾವ್ದಾದ್ರು ಮಠ ಇದೆ ಅಥವಾ ಎಲ್ಲಿದೆ ನಿಮ್ಮದು ಆದಿಚುಂಚನಗಿರಿ ಮಠ ನಿಮ್ದಾದ್ರೆ, ಎಲ್ಲೇ ನಿಮ್ಮ ಗುರುಮಠ ಗುರುಪೀಠ ನಿಮ್ಮ ಗುರುಪೀಠಗಳೆಲ್ಲಿದೆ ಅವತ್ತಿನ ದಿವಸ ರಜಾ ಹಾಕ್ಕೊಂಡಾದ್ರೂ ಪರವಾಗಿಲ್ಲ, ಹೋಗಿ ನಿಮ್ಮ ಗುರುಪೀಠದಲ್ಲಿ ಗುರುಗಳ ದರ್ಶನವನ್ನು ಮಾಡಿ, ಸಾಧ್ಯವಾದರೆ ಗುರು ಪಾದಪೂಜೆಯನ್ನು ಮಾಡಿ, ಗುರುಗಳ ನಮಸ್ಕಾರ ಮಾಡಿಕೊಂಡು ಬರಲೇಬೇಕು. ಈ ವಿಶೇಷವಾದಂತಹ ಪರಿಹಾರಗಳನ್ನು ಅವತ್ತಿನ ದಿವಸ 21ನೇ ತಾರೀಕು ಗುರುಪೂರ್ಣಿಮೆಯ ದಿವಸ ಮಾಡುವುದರಿಂದ ನಿಮ್ಮ ಗುರು ದೋಷಗಳ ಪರಿಹಾರವಾಗಿ ಗುರುಬಲ ಪ್ರಾಪ್ತಿ ಆಗ್ತದೆ. ಜಪ ಮಾಡಬಹುದು. ಓಂ ದತ್ತಾತ್ರೇಯಾಯ ನಮಃ. ದ್ರಾಮ್ ಅನ್ನೋದು ಬೀಜಾಕ್ಷರ. ಓಂ ದ್ರಾಮ್ ದತ್ತಾತ್ರೇಯಾಯ ನಮಃ ಜಪ ಮಾಡ್ಬೋದು. 1008 ಸಲ ಜಪ ಮಾಡಿ, ಏನು ತುಂಬ ಒಳ್ಳೆಯದು. ಇಲ್ಲ ಗುರುಗಳೇ, ನನಗೆ ಅವತ್ತಿನ ದಿವಸ ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ, ನೀವು ಹೇಳ್ದಂಗೆಲ್ಲ ಓಡಾಡೋಕ್ಕಾಗಲ್ಲ, ನೀವು ಅದೆಲ್ಲ ನನಗೇನು ಮಾಡೋಕ್ಕಾಗಲ್ಲ, ನನಗೆ ಇನ್ನೂ ಒಂದು ವಿಶೇಷವಾದ ಪರಿಹಾರ ಹೇಳಿ ಅಂದರೆ ಅದಕ್ಕೊಂದು ವಿಶೇಷವಾದ ಪರಿಹಾರ ಅವತ್ತಿನ ದಿವಸ ನಿಮ್ಮ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಗುರುಗ್ರಹ ಅಲ್ವೇ, ಗುರುಗ್ರಹದ ಸಂಚಾರದ ವಿಚಾರ ಅಲ್ವೇ, ಗುರುಬಲದ ವಿಚಾರ ಅಲ್ವೇ. ಆದ್ದರಿಂದ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಪೂರ್ಣಿಮೆಯಂದು ಗುರುದತ್ತಾತ್ರೇಯ ಹೋಮ ಸಹಿತ ಸಹಸ್ರ ಗುರು ಶಾಂತಿ ಹೋಮ ಅದನ್ನು ಮಾಡಿ ವಿಶೇಷವಾದಂತಹ ಪ್ರಸಾದ ಸ್ವರೂಪವಾಗಿ ನಿಮಗೆ ಈ ಒಂದು ಕನಕವರ್ಣಿಕಾ ರತ್ನದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ. ಇದು ಕನಕಪುಷ್ಯರಾಗ ಅಲ್ಲ, ಕನಕಪುಷ್ಯರಾಗ ಪ್ರಧಾನ ರತ್ನ. ಅದನ್ನು ಜಾತಕ ನೋಡಿಕೊಂಡು ಧಾರಣೆ ಮಾಡಿಕೊಳ್ಬೇಕಾಗತ್ತೆ. ಅದು ಪ್ರಧಾನ ರತ್ನವಾಗಿರುತ್ತೆ. ಜಾತಕದಲ್ಲಿ ಚೆನ್ನಾಗಿಲ್ಲ, ಗುರು ಮಕರದಲ್ಲಿದ್ದಾನೆ ಅಥವಾ ಗುರು ವ್ಯಯದಲ್ಲಿದ್ದಾನೆ, ಅಷ್ಟಮದ ಚೆನ್ನಾಗಿಲ್ಲ ಗುರುವಿನ ಸ್ಥಾನ ಅಂತಂದರೆ, ಅಥವಾ ದಶಾಕಾರಕನಿಗೆ ಗುರುವಿನಿಗೆ ವೈರತ್ವ ಇದ್ದಾಗೂ ಸಹ ನಾನು ಅದನ್ನು ಸಜೆಸ್ಟ್ ಮಾಡಲ್ಲ, ಅದನ್ನ ಹಾಕೊಳ್ಳೋಕ್ಕೆ. ಅದನ್ನು ಅದು ಕನಕಪುಷ್ಯರಾಗವನ್ನು. ಆದರೆ ಇದು ಹಾಗಲ್ಲ, ಇದು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಯಾವುದೇ ರಾಶಿ ಯಾವುದೇ ನಕ್ಷತ್ರದಾರು ಪರವಾಗಿಲ್ಲ. ಇದು ಗುರುಗ್ರಹದ ಉಪರತ್ನವಾದ್ದರಿಂದ ಈ ಕನಕವರ್ಣಿಕಾ ರತ್ನವನ್ನು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಈ ಹಿಂದೆ ಒಂದ್ಸಲ ಇದ್ರದ್ದು ಬರೀ ರತ್ನ ಮಾತ್ರ ಕೊಟ್ಟಿದ್ದೆ. ಈ ಬಾರಿ ನಿಮಗೆ ಹಾಕ್ಕೊಳ್ಳೋಕೆ ಅನುಕೂಲವಾಗಲಿ ಅಂಥೇಳಿ ಇದನ್ನು ಉಂಗುರ ಮಾಡಿಸೇ ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಸಹ ಬಲಗೈ ತೋರು ಬೆಳೆನಲ್ಲಿ ಅದನ್ನು ಧಾರಣೆ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಗುರುಪೂರ್ಣಿಮೆಯ ದಿವಸ ವಿಶೇಷವಾಗಿ ಇದನ್ನು ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಬಹಳ ಪ್ರಮುಖವಾದ ದತ್ತಾತ್ರೇಯರ ಹೋಮದಲ್ಲಿ ಅಭಿಮಂತ್ರಣೆ ಮಾಡಿಕೊಳ್ಳೋದು ಅಷ್ಟೇ ಅಲ್ಲ. ನಾವು ವಿಡಿಯೋದಲ್ಲಿ ಸಹ ನೀವು ನೋಡ್ತಾ ಇರುವಂತೆ ನಾವು ಗುರುಪಾದುಕೆಗಳ ಮೇಲೆ ಇದನ್ನು ಇಟ್ಟು ಆ ಗುರುಪಾದುಕಾ ಪೂಜೆಯನ್ನು ಮಾಡಿ ವಿಶೇಷವಾಗಿ ನಾವು ಗುರುವಿನ ಈ ಒಂದು ರತ್ನಗಳನ್ನು ಅಭಿಮಂತ್ರಣೆ ಮಾಡಲಾಗಿದೆ ಬಹಳ ಪ್ರಮುಖವಾಗಿ. ಸೊ ಆದ್ದರಿಂದ ದಯವಿಟ್ಟು ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಭಾಳಷ್ಟು ಹೋಮಗಳು ನಡೀತಾ ಇದೆ ಅವತ್ತಿನ ದಿವಸ. ಬಹಳ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು. ಯಾಕೆಂದರೆ ಗುರುವಿನಿಂದಲೇ ವಿದ್ಯಾರ್ಥಿಗಳಲ್ವಾ. ಸೊ ಗುರುವಿನ ಅನುಗ್ರಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬೇಕೇ ಬೇಕು. ಹಾಗೂ ಲಕ್ಷ್ಮಿ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹ ಬೇಕಾಗತ್ತೆ, ದುಡ್ಡು ಕಾಸು ವಿಚಾರಗಳೆಲ್ಲ. ಅದರಿಂದಾಗಿ ಬಹಳ ಪ್ರಮುಖವಾಗಿ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಂಥ ಗುರುಪೂರ್ಣಿಮೆಯ ದಿವಸ ಅಂತೂ ಧನ್ಯ, ಸಂಕಲ್ಪ ಸೇವೆ ಕೊಟ್ಟವರು ಧನ್ಯರು ಅಂತ. ಸಹಸ್ರ ಗುರುಪೂರ್ಣಿಮೆಯ ದಿವಸ ಜುಲೈ 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮ, ನಾಗದೋಷಗಳು ಸರ್ಪದೋಷಗಳಿದ್ದರೆ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ. ಗುರುಗ್ರಹ ಸಂತಾನಕಾರಕ, ಆದ್ದರಿಂದ ಸಂತಾನ ಗೋಪಾಲಕೃಷ್ಣ ಹೋಮವನ್ನೂ ಮಾಡ್ತಾ ಇದ್ದೇವೆ. ಗುರುಶಾಂತಿ ಸಹಸ್ರ ಗುರು ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಹೋಮ ಸಹಿತ ನವಗ್ರಹ ಶಾಂತಿ ಹೋಮಗಳು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ವಿಶೇಷವಾದ ಹೋಮಗಳನ್ನು ಮಾಡಿ ಈ ಎಲ್ಲ ಹೋಮಗಳಲ್ಲೇ ಆಗಲೇ ಅಭಿಮಂತ್ರಣೆಗೊಂಡಂತಹ ಈ ಒಂದು ವಿಶೇಷವಾದ ಕನಕವರ್ಣಿಕಾ ರತ್ನಗಳನ್ನು ಮತ್ತೆ ಪುನಃ ಹೋಮಗಳಲ್ಲಿಟ್ಟು ಎನರ್ಜೈಸ್ ಮಾಡಿ
ಅದನ್ನು ಪುನಃ ನಿಮ್ಮೆಲ್ಲರಿಗೂ ಸಹ ನಾವು ಕಳಿಸ್ಕೊಡ್ತೇವೆ. ಯಾಕಂದರೆ ಭಾನುವಾರ ಹೋಮ ಆಗುತ್ತೆ ಅಂದರೆ 22ನೇ ತಾರೀಕು ಸೋಮವಾರದ ದಿವಸ ಬೆಳಗ್ಗೆ ನಾವು ಕಳಿಸ್ಕೊಟ್ಬಿಡ್ತೇವೆ ಎಲ್ಲರಿಗೂ ಸಹ ಸ್ಪೀಡ್ ಪೋಸ್ಟ್ ಮೂಲಕ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಡ್ರೆ ಆಯಿತು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಪ್ರಸಾದಗಳನ್ನು, ಎಲ್ಲ ಹೋಮಗಳ ಭಸ್ಮ, ಕುಂಕುಮ, ಇದು ನಾಗಾರಾಧನೆ, ಅರಿಶಿನ ಪ್ರಸಾದ, ಆಮೇಲೆ ಈ ವಿಶೇಷವಾದ ಕನಕವರ್ಣಿಕಾ ರತ್ನ ಎಲ್ಲದನ್ನೂ ಸಹ ನಿಮಗೆ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಣೆಗೆ ಹಚ್ಕೊಳ್ಳಿ. ಈ ಒಂದು ತೋರು ಬೆರಳಿಗೆ ಕನಕವರ್ಣಿಕಾ ರತ್ನವನ್ನು ತೋರು ಬೆರಳಿಗೆ ಧಾರಣೆ ಮಾಡಿ ಇಟ್ಕೊಳ್ಳಿ. ಫಾರ್ ಸಪೋಸ್ ನಿಮ್ಮ ತೋರು ಬೆರಳು ಆಗಲೇ ಇದೆ ಅಂದರೆ ಬೇರೆ ಬೆರಳುಗಳಿಗೂ ಸಹ ಹಾಕ್ಕೋಬೋದು, ಹಾಕ್ಕೊಳ್ಳೇಬಾರ್ದು ಅಂತ ಏನಿಲ್ಲ. ಇಲ್ಲ ಅಂತಂದರೆ ಇದನ್ನು ಧಾರಣೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು ಪಾಕೆಟ್ ಎಲ್ಲರೂ ಇಟ್ಕೊಳ್ಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮೇಲೆ ಇಟ್ಕೊಳ್ಬಹುದು. ನೀವು ಕ್ಯಾಶ್ ದುಡ್ಡಲ್ಲಿ ಇಡ್ತಿರಲ್ಲ ಮನೇಲಿ, ಆ ದುಡ್ಡಿನ ಜೊತೆಗೆ ಇಟ್ಕೊಳ್ಬಹುದು. ಬಿಸ್ನೆಸ್ ಮಾಡೋರು ನಿಮ್ಮ ಗಲ್ಲಾಪೆಟ್ಟಿಗೆ ಅಂತಿರಲ್ಲ ಅದರಲ್ಲಿ ಇಟ್ಕೋಬಹುದು, ದೇವ್ರ ಮುಂದೆ ಇಟ್ಕೋಬಹುದು. ತುಂಬ ಅದ್ಭುತವಾದಂತಹ ರತ್ನ ಇದು. ಸೊ ಅದರಿಂದ ಪ್ರತಿಯೊಬ್ಬರು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲದನ್ನೂ ಸಹ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ದಿವಸ ನಾನೇ ಖುದ್ದು ಲೈವಲ್ಲಿ, ಗುರು ಪೂರ್ಣಿಮೆಯ ದಿವಸ ನಾನೇ ಖುದ್ದು ಲೈವಲ್ಲಿ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಬೆಳಗ್ಗೆ 6ರಿಂದ 6:30 ಒಳಗಡೆ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ 22ನೇ ತಾರೀಕು ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ ನಾವು. 1-2-3 ದಿನಗಳಲ್ಲಿ ನಿಮಗೆ ಬಂದು ರೀಚ್ ಆಗ್ಬೋದು, ಏನು ತೊಂದರೆ ಇಲ್ಲ. ಸೊ ಈ ಗುರುಬಲದ ವಿಚಾರ, ಗುರುಬಲ ಇದೆ, ಗುರುಬಲ ಇಲ್ಲ, ಅಥವಾ ಗುರುವಿನ ಅನುಗ್ರಹ ಪಡಿಬೇಕು, ಎಲ್ಲದಕ್ಕೂ ಇದೇ ವಿಶೇಷವಾದಂತಹ ಪರಿಹಾರ ಮಾರ್ಗಗಳು. ಗುರು ಪೂರ್ಣಿಮೆ ಪ್ರತಿ ತಿಂಗಳು ಬರಲ್ಲ, ಈಗ ಬಂದರೆ ಇನ್ನು ಮುಂದಿನ ವರ್ಷನೇ ಬರತಕ್ಕಂಥದ್ದು. ಸೊ ಇಂತಹ ಪರ್ವಕಾಲ ಗುರುಪೂರ್ಣಿಮೆಯ ದಿವಸ ನಾನು ಹೇಳಿದ ಆ ಪರಿಹಾರಗಳನ್ನಾರು ಮಾಡ್ಕೊಳ್ಳಿ. ಇಲ್ಲ ನಮ್ಮ ಸಂಕಲ್ಪ ಸೇವೆಗಾರರು ಕೊಡಿ. ನಿಮ್ಮ ಹೆಸರು, ನಕ್ಷತ್ರಗಳನ್ನೆಲ್ಲದೂ ಸಹ ವಿಳಾಸಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಒಟ್ಟು ಗುರುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ, ಗುರು ಅನುಗ್ರಹವನ್ನು ಪಡ್ಕೊಳ್ಳಿ. ಎಲ್ಲ ನಿಮ್ಮ ದೋಷಗಳು ಪರಿಹಾರವಾಗಲಿ. ಗುರು ಅನುಗ್ರಹ ಖಂಡಿತವಾಗಿ ಆಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.